ಓಕೆ, 1.5 ವರ್ಷಕ್ಕೆ ಒಂದ್ಸರಿ ಹೋಗ್ತೀರಾ ಊರಿಗೆ? ಓಕೆ. ಮತ್ತು ನಿಮಗೆ ಇದರ ನೆನಪಾಗಲ್ವ ಮನೆ ಕಡೆ ಹೋಗಬೇಕು? ಇದು ಹೋಟೆಲ್ ಲೈನ್ಗೆ ನನಗೆ ಇದೇ ಕೆಲಸ ಮಾಡ್ತಾ ಇದೇ ಇಷ್ಟ ಆಗುತ್ತೆ ನನಗೆ. ಮನೆ ಇಷ್ಟೊಂದು ಇಷ್ಟ ಆಗಲ್ಲ ಒಟ್ಟಿನಲ್ಲಿ. ವಿಡಿಯೋ ಕಾಲ್ ಮಾತು ಮಾಡ್ತೀನಿ ಡೈಲಿ. ಕೆಲಸ ಮಾಡಿದೆ. ಓಕೆ, ನಿಮಗೆ ಇವಾಗ ಕೆಲಸ ಆಯಿತು, ಮುಂದೆ ಏನಾದರೂ ರಾಹುಲ್ ಅವರು ಮದುವೆ ಆಗಬೇಕಂದ್ರೆ ಹುಡುಗಿ ಯಾವ ಥರ ಇರಬೇಕು, ಆ ಥರದ್ದು ಏನಾದರೂ ಐಡಿಯಾ ಇದೆಯಾ ಅಂತ? ಆ ಥರ ಯಾವುದೇ ಇಲ್ಲ ಹೇಳಿ, ಪರವಾಗಿಲ್ಲ. ಈಗ ನನಗೆ 3-4 ವರ್ಷ ಮದುವೆ ಮಾಡಿದೆ. ಓಕೆ, 3-4 ವರ್ಷ ಮದುವೆ ಬೇಡ. ಓಕೆ, ಏನಾದರೂ ಲವ್ ಇದೆಯಾ ಅಂತ ರಾಹುಲ್ ಅವ್ರಿಗೆ ಹೇಳಿ. ಹೇಳಿ ಹೇಳಿ, ನಚ್ಕೋಬೇಡಿ. ತುಂಬ ಜನ ನಿಮ್ಮ ಫ್ಯಾನ್ಸ್ ಎಲ್ಲ ಕೇಳ್ತಾರೆ. ನಮಗೂ ಇದು ನಮ್ಮ ಪರ್ಸ್ನಲ್ ಕ್ವಶನ್ ಅಲ್ಲ. ನಾವೆಲ್ಲ ಹೋಗ್ತಿದ್ದ ರಾಹುಲನ್ ಗರ್ಲ್ ಫ್ರೆಂಡ್ ಯಾರು, ಐ ಲವ್ ಯು ರಾಹುಲ್, ಆ ಥರದ್ದೆಲ್ಲ ಮೆಸೇಜ್ ಆಗ್ತಾ ಇರ್ತಾರೆ. ನೋಡಿದ್ದೀರಾ ಮೆಸೇಜ್? ನೋಡಿದೆ. ಮೆಸೇಜ್ ನೋಡಿದ್ದೀನಿ. ರಾಹುಲ್ ಪ್ಲೀಸ್ ನಂಬರ್ ಕೊಡು ರಾಹುಲ್, ಆ ಥರದ್ದೆಲ್ಲ ಹೇಳ್ತಾರೆ. ನಾನು ಇಲ್ಲೇ ಬರ್ತಾಗ ಒಂದು ಹುಡುಗಿ ನೋಡ್ತಾ ಇದ್ದೆ, ರಾಹುಲ್ 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 ಅಂತ ಕಿರ್ಚಾಡ್ತಾ ಇದ್ಲು. ನಿಮಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾರಾ ಏನು ಅಂತ? ಯಾಕಂದರೆ ಹೇಳ್ಬೇಕು, ತುಂಬ ಜನ ಹುಡುಗಿರು ನೋಡ್ತಿರ್ತಾರೆ, ಹಾರ್ಟ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಇವಾಗ. ಇವತ್ತು ತುಂಬ ಲೇಡಿ ಫ್ಯಾನ್ಸ್ ಇದ್ದಾರೆ ನಿಮಗೋಸ್ಕರ, ಅವ್ರಿಗೆ ಹೇಳ್ಬೇಕು. ಇವಾಗ ಕೇಳ್ತಿದ್ದಾರೆ, ರಾಹುಲ್ಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಹೇಳ್ಬೇಕು ಇವಾಗ. ಇದ್ದಾರೆ? ಇಲ್ಲ, ಪಕ್ಕ ಇಲ್ಲ. ಪಕ್ಕ ಇಲ್ಲ. ಓಕೆ, ರಾಹುಲ್ ಅವ್ರನ್ನ ಯಾರಾದರೂ ಲವ್ ಮಾಡ್ಬೋದಾ? ಯಾರು ಹುಡುಗಿಯರು ಲವ್ ಮಾಡಿದ್ರೆ ಒಪ್ಕೋತಾರಾ? ನಮಗೆ ಇದು ಹೋಟೆಲ್ ಲೈನ್ಗೆ ಲವ್ಗೆ ಟೈಮೇ ಇಲ್ಲ. ಟೈಮೇ ಇಲ್ಲ. ಓಕೆ, ಅವರು ಲವ್ ಲೈಫ್ಗೆ ಟೈಮ್ ಇಲ್ಲ. ಟೈಮ್ ಏನು ಬೇಡ, ನನಗೊಂದಿಷ್ಟು ಅರ್ಧ ಗಂಟೆ ಫೋನ್ ಮಾಡು ಡೈಲಿ, ಆ ಥರ ಹೇಳಿದ್ರಪ್ಪ. ನಿಮ್ಮನ್ನು ತುಂಬ ಇಷ್ಟಪಟ್ಟರು, ರಾಹುಲನ್ನು ಬಿಟ್ಟು ನಾನು ಇರೋದೇ ಇಲ್ಲ ಅಂತ ಹೇಳಿದ್ರಪ್ಪ. ಆ ಥರ ಬಂದಾಗ ರಾಹುಲ್ ಅವರು ಒಪ್ಕೋತಾರ ಏನು ಅಂತ? ಒಪ್ಕೊಳ್ಳಲ್ಲ. ನಾನು ಒಂದೇ ಹೇಳ್ತೇನೆ, ಹೇಳಿ ಹೇಳಿ. ಹೇಳಿ. ಏನು ಎಕ್ಸೆಪ್ಟ್ ಮಾಡಲ್ಲ. ಒಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇರಬೇಕು. ಓಕೆ, ಪ್ರೀತಿ ಪ್ರೇಮ ಎಲ್ಲ ನೆಕ್ಸ್ಟ್ ಲೈಫಲ್ಲಿ ಫಸ್ಟ್ ಸೆಟ್ಲ್ ಆಗಬೇಕು. ಫಸ್ಟ್ ಸೆಟಲ್, ಆಮೇಲೆ ಪ್ರೀತಿ ಲವ್. ನಾನು ಆ ಥರ ಇದೆ, ಫಸ್ಟ್ ಸೆಟಲ್ ಆಗಬೇಕು, ಆಮೇಲೆ ಯಾವುದು ಲವ್. ಅಂದರೆ ಒಂದು ಇರುತ್ತೆ, ಈಗ ನಾನು ಪ್ರೀತಿಸೋ ಹುಡುಗಿ ಈ ಥರ ಇರಬೇಕಪ್ಪ ಅಂತ ಇರುತ್ತೆ. ನನ್ನ ಅಂತಲ್ಲ, ಪ್ರತಿಯೊಬ್ಬ ಹುಡುಗರ ಆಸೆ ಇರುತ್ತೆ. ಓಕೆ, ನಿಮಗೂ ಒಂದು ಆಸೆ ಇರುತ್ತೆ, ನನ್ನ ಹುಡುಗಿ ಈ ಥರ ಇರಬೇಕು ಅಂತ. ನಿಮಗೆ ಯಾವ ಥರ ಇರಬೇಕಂತ? ನಮಗೆ ಮನೆ ಚೆನ್ನಾಗಿದೆ, ಅವ್ರಿಗೆ ಮನೆ ಕಡೆ ಇಲ್ಲ. ಮನೆ ಕಡೆ ಚೆನ್ನಾಗಂದ್ರೆ ಏನು ಹುಡುಗಿ ಆಸ್ತಿ ಇರಬೇಕು ಆ ಥರನ ಏನು? ಅಲ್ಲ ಹೇಳಿ, ಯಾವ ಥರ ಚೆನ್ನಾಗಿರ್ಬೇಕಂದ್ರೆ? ಅಲ್ಲ, ನಂಗೆ ಗೊತ್ತಾಗಿಲ್ಲ, ಹೇಳಿ. ಅಂದರೆ ನಿಮ್ಮ ಮನೆ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾ, ನಿಮ್ಮನ್ನು ಅರ್ಥ ಮಾಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ಬೇಕಾ, ಅಥವಾ ಅವ್ರ ಕಡೆ ದುಡ್ಡು ಕಾಸು ಇರಬೇಕಾ, ಯಾವ ಥರ ಅಂತ? ನಮ್ಮ ಕಡೆ ಇಷ್ಟೊಂದು ದುಡ್ಡಿಲ್ಲ. ದುಡ್ಡಿಲ್ಲ, ತುಂಬ ಬಡತನದೊಂದು. ತುಂಬ ಇಲ್ಲ, ನಾರ್ಮಲ್. ಆಮೇಲೆ ಎಲ್ಲ ಹುಡುಗಿಗೆ ಇಲ್ಲಿ ಬೇಕು, ಬೇಕು. ಏನಾಯಿತು? ಹುಡುಗಿ ಅವ್ರಿಗೆ ರಿಚಾರ್ಜ್ ಮಾಡಬೇಕು ಎಲ್ಲ. ಹುಡುಗಿ ರೀಚಾರ್ಜ್ ಮಾಡೋಕ್ಕೆ ಎಲ್ಲ ಐತೆ. ಓ, ಲವ್ ಮಾಡಿದರೆ ಹುಡುಗಿಗೆ ರೀಚಾರ್ಜ್ ಮಾಡಬೇಕು, ಶಾಪಿಂಗ್ ಮಾಡಿಸ್ಬೇಕು, ಆ ಥರ. ಆ ಕಾರಣಕ್ಕೋಸ್ಕರ ನೀವು ಲವ್ ಮಾಡ್ತಾ ಇಲ್ಲೋ ಆತ ಏನು ಅಂತ? ಇಲ್ಲ ರೀ, ಕೆಲವರೆಲ್ಲ ಹೇಳ್ತಾರೆ, ನಮ್ಗೆ ರೀಚಾರ್ಜ್ ಮಾಡೋದು ಬೇಡ, ಶಾಪಿಂಗ್ ಮಾಡೋದು ಬೇಡ, ರಾಹುಲನೇ ಸಾಕು ನನಗೆ ಅಂತ ಹೇಳ್ಕೊಂಡೆಲ್ಲ ಬರ್ತಾರೆ. ಅವ್ರಿಗೆ ಏನು ಹೇಳ್ತೀರ? ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲಲ್ವಾ? ಓಕೆ, ನಿಮಗೆ ಇಷ್ಟಪಡೋ ಹುಡುಗಿ ನಿಮ್ಮ ಮನೆ ಕಡೆ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ನಿಮ್ಮನ್ನು ಅರ್ಥ ಮಾಡ್ಕೊಂಡಿರ್ಬೇಕು, ಅಷ್ಟೇ ಅಲ್ವಾ? ಓಕೆ, ನಿಮ್ಮ ಚಂದ್ರು ಬಾಸ್ ಅವರು ಏನು ಹೇಳ್ತಾರೆ ಇವಾಗ? ಈ ಥರ ನಿಮ್ಮೊಂದು ಎಲ್ಲ ಕಡೆ ಫೇಮಸ್ ಆಗಿದೆ, ಅದರಿಂದ ಚಂದ್ರು ಸರ್ ಅಂತಲೇ ಹೇಳ್ಬೋದು, ನಿಜ ತಾನೆ? ಓಕೆ, ಏನು ಹೇಳ್ತಾರೆ ನಿಮ್ಗೊಂದು ಕಿವಿ ಮಾತು? ಈ ಥರ ಇರಪ್ಪ ರಾಹುಲ, ಹಾಗಿರ್ಬೇಡಪ್ಪ ರಾಹುಲ, ಏನು ಹೇಳಿದರು ಅಂತ? ಹಲೋ, ನಾನು ಸ್ವಲ್ಪ ಸ್ಟೈಲ್ ಮಾಡ್ತೇವೆ. ಸಿಕ್ಕಾಪಟ್ಟೆ ಸ್ಟೈಲ್ ಮಾಡ್ತೀರಾ? ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡೋಲ್ಲ. ಆ ಥರ ಸ್ಟೈಲ್ ಮಾಡಬೇಡ ಜಾಸ್ತಿ, ಚೆನ್ನಾಗಿರೋ ಹಾಗೆ ಹೇಳ್ತಾರಾ? ಒಳ್ಳೆ ಅಂದರೆ ಸ್ಟೈಲ್ ಮಾಡಿದ್ರೆ ಯಾರು ಹುಡುಗಿಯರು ಬೀಳ್ತಾರಂತ ಏನು ಅಂತ ಆ ಥರ? ನಾನು ಅದೇ ಥರ ಇರುತ್ತೆ. ಓಕೆ, ಅದಕ್ಕೋಸ್ಕರ ಅಲ್ಲ, ನಿಮ್ಗೆ ಇಷ್ಟ ಸ್ಟೈಲ್ ಮಾಡೋದು? ಇಷ್ಟ. ಓಕೆ, ಹೇರ್ಫೋನ್ ಹಾಕೊಂಡಿರ್ತೀರಾ, ಗ್ಲಾಸ್ ಹಾಕೊಂಡಿರ್ತೀರಾ? ಒಂದು ದಿವಸ ರಜಾ ಇರುತ್ತೆ, ಎಲ್ಲ ಇರುತ್ತೆ, ಒಂದು ಸ್ಟೈಲ್ ಮಾಡೋಕ್ಕೆ ಹೋಗ್ತೀನಿ. ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ಟು, ಗ್ಲಾಸ್ ಹಾಕ್ಬಿಟ್ಟು, ಬ್ಲೂಟೂತ್ ಹಾಕ್ಬಿಟ್ಟು ಎಲ್ಲ ನೋಡೋಕೆ ಹೋಗ್ತೀನಿ. ಅಂದರೆ ವಾರದಲ್ಲಿ ಎಲ್ಲ ದಿನನೂ ಕೆಲಸ ಮಾಡ್ತಿರ್ತಾರೆ? ಯಾವುದು ರಜೆ ಯಾವತ್ತು ಅಂತ ನಿಮ್ಗೆ? ರಜಾ ನಾಳೆ ಮಂಡೇ ರಜಾ. ಓಕೆ, ಮಂಡೇ ರಜೆ ಇರುತ್ತೆ. ಅವಾಗ ಏನು ಮಾಡ್ತೀರಾ ನೀವು? ರಾಹುಲ್ ಅವ್ರು ಏನು ಮಾಡ್ತಾರೆ ಮಂಡೇ? ನಾನು ಆಚೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀರಾ? ಆಚೆ ಹೋದರೆ ಎಲ್ಲಿಗೆ ಹೋಗ್ತೀರಾ ಅಂತ? ನಾನು ಆಲ್ಮೋಸ್ಟ್ ಮಂತ್ರಿ ಮಾಲ್ಗೆ ಹೋಗ್ತೀರಾ? ಯಾಕೆ ಚೆನ್ನಾಗಿರೋ ಹುಡುಗಿಯರು ಬರ್ತಾರಂತ? ನೋಡೋಕ್ಕೆ ಚೆನ್ನಾಗಿದೆ.
ಹುಡುಗಿರು ನೋಡಕ್ ಚೆನ್ನಾಗಿರ್ತಾರ ಮಾತ್ರ. ಇಲ್ಲ, ಮಂತ್ರಿ ಮಾಡಿ ಏನ್ ರಾಹುಲ್, ಮಂತ್ರಿ ಮಾಲಲ್ಲಿ ಹುಡುಗಿರು ಚೆನ್ನಾಗಿರ್ತಾರೆ ಅಂತ ಹೋಗ್ತೀರಾ? ಹುಡುಗಿಯಲ್ಲ, ಓ, ಮಂತ್ರಿ ಮಾಲ್ ನೋಡಕ್ ಚೆನ್ನಾಗಿದೆ ಅಂತ ಹೋಗ್ತೀರಾ? ಓಕೆ, ಯಾರೆಲ್ಲ ಹೋಗ್ತೀರಾ ಅಂತ? ನನ್ನ ಫ್ರೆಂಡ್ಸ್ ಐತೆ, ಓಕೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ಇಲ್ಲಿ ಕೆಲಸ ಮಾಡೋರೆಲ್ಲ ಹೋಗ್ತೀರಾ? ಅವ್ರ ಜೊತೆ ಹೋಗ್ತೀನಿ. ಏನೋ ಗೇಮ್ ಪ್ಲೇ ಮಾಡಬೇಕು ಅಲ್ಲೇ, ಗೇಮ್ಸ್ ಎಲ್ಲ ಚೆನ್ನಾಗಿ. ಓ, ಗೇಮ್ಸ್ ಎಲ್ಲ ಆಡ್ತೀರಾ? ಅದೇ ಮತ್ತೆಲ್ಲ ಪ್ರತಿ ವಾರ ಅಲ್ಲಿಗೆ ಹೋಗ್ತೀರಾ? ಬೇರೆ ಕಡೆ ಎಲ್ಲಾದರೂ? ಬೇರೆ ಕಡೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಬೇರೆ ಕಡೆ ಐತೆ, ಫ್ರೆಂಡ್ಸ್ ಅಲ್ಲೇ ಹೋಗ್ತೀನಿ. ಅಂದರೆ ನಿಮಗೆ ಮಂತ್ರಿ ಮಾಲ್ ತುಂಬ ಹತ್ತಿರ ಇದೆ, ಆ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗ್ತೀರಾ. ಅಲ್ಲ, ನೀವು ಮಂತ್ರಿ ಮಾಲ್ಗೆಲ್ಲ ಹೋಗ್ತೀರಲ್ಲ, ಅಲ್ಲಿ ಯಾವ ಥರ ಜನರು ಇದು ಮಾಡ್ತಾರೆ ಅಂತ ನಿಮಗೆ? ಇವತ್ತು ಹೋಗಿಲ್ಲ, ಮುಂಚೆ ಹೋಗ್ತೀವಿ. ಮುಂಚೆ ಹೋಗ್ತಿದ್ದೆ, ಇವಾಗ ಫೇಮಸ್ ಆದಮೇಲೆ ಹೋಗಲ್ಲ. ಬಸ್ಸಲ್ಲಿ ಓಡಾಡ್ತೀರಾ, ಆಟೋದಲ್ಲಿ ಹೋಗ್ತೀರಾ, ಏನು? ಹಂಗೆ ನಡ್ಕೊಂಡು ಹೋಗ್ತೀರಾ? ಅಂದರೆ ಚಂದ್ರ ಸರ್ ಹೇಳ್ತಾಯಿದ್ರು, ಅವನು ಕೂಡ ದೊಡ್ಡ ವ್ಯಕ್ತಿ ಆಗಬೇಕು, ಅವನಿಗೂ ಕೂಡ ನಾನು ಒಂದು ಹೋಟ್ಲ್ ಮಾಡಿಕೊಡ್ತೀನಿ, ಅವ್ನು ಬೆಳಿತಾನಂದರೆ ನಾನು ಒಂದು ಹೋಟ್ಲ್ ಮಾಡಿಕೊಡ್ತೀನಿ, ಅವ್ನು ಚೆನ್ನಾಗಿರಲಿ ಅಂತೆಲ್ಲ ಹೇಳ್ತಿದ್ರು. ಇಂಥ ಓನರ್ ಸಿಗೋದು ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಅವ್ರಿಗೆ. ನಂದು ಅಪ್ಪ ಹತ್ರ ನೋಡ್ತೇನೆ. ಓಕೆ, ಅವರೇ ಎಲ್ಲ ತಂದೆ ತಾಯಿ ಸ್ಥಾನದಲ್ಲಿ ಅವರೇ ಇದ್ದಾರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.